ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮೇಜರ್ ಸರ್ಜರಿ ಮಾಡಿದ ಸರ್ಕಾರ, ಫಲಿತಾಂಶ ಅಂಕ ಕಡಿತ ಮಾಡಿದ ಸರ್ಕಾರ, 35 ಅಂಕಗಳ ಬದಲಾಗಿ 33ಕ್ಕೆ ಕಡಿತ ಮಾಡಿದ ಸರ್ಕಾರ. ಇನ್ಮೇಲೆ 33 ಅಂಕ ಪಡೆದ್ರೆ ವಿದ್ಯಾರ್ಥಿಗಳು ಪಾಸ್, 625ಕ್ಕೆ 206 ಅಂಕ ಪಡೆದ್ರು ವಿದ್ಯಾರ್ಥಿಗಳು ಪಾಸ್. ಹಿಂದೆ ಪ್ರತಿ ವಿಷಯದಲ್ಲಿ 35 ಅಂಕ ಪಡಿಬೇಕಾಗಿತ್ತು, ಈಗ ಪ್ರತಿ ವಿಷಯದಲ್ಲಿ 33 ಅಂಕ ಪಡೆದ್ರೆ ಉತ್ತೀರ್ಣ. ಈ ಬಗ್ಗೆ ಆಕ್ಷೇಪಣೆ ಪಡೆಯುವುದಕ್ಕೆ ಮುಂದಾಗಿದೆ ಸರ್ಕಾರ. ಜನರ ಅಭಿಪ್ರಾಯವನ್ನು ಸಲ್ಲಿಸುವುದಕ್ಕೆ 15 ದಿನ ಕಾಲಾವಕಾಶವನ್ನು ನೀಡಲಾಗಿದೆ. ಯಾರಾದರೂ ಇದಕ್ಕೆ ಇಲ್ಲ ಈ ರೂಲ್ಸ್ ಬೇಡ ಅಂತೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಾದರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿಂದುಳಿತಾರೆ, ಮಕ್ಕಳ ವಿದ್ಯಾಭ್ಯಾಸ ಕೊಡ್ತಾ ಆಗತ್ತೆ ಅಥವಾ ಸಮಸ್ಯೆ ಆಗತ್ತೆ, ಇನ್ನೊಂದು ಮತ್ತೊಂದು ಏನೇ ಆಕ್ಷೇಪ ಇದ್ರೂ 15 ದಿನಗಳ ಕಾಲ ಅವಕಾಶಕ್ಕಿದೆ. ಈ 15 ದಿನಗಳ ಕಾಲಾವಕಾಶದಲ್ಲಿ ನೀವುಗಳು ಅರ್ಜಿ ಹಾಕಬಹುದು. ಇದೀಗ ಜನರ ಅಭಿಪ್ರಾಯವನ್ನು ಸಲ್ಲಿಸುವುದಕ್ಕೆ 15 ದಿನ ಕಾಲಾವಕಾಶವನ್ನು ನೀಡಲಾಗಿದೆ. ಮೊದಲೆಲ್ಲ 35 ಅಂಕ ಬಂದ್ರೇನೆ ಪಾಸು, ಈಗ 33 ಬಂದ್ರೂ ಪಾಸು. 625ಕ್ಕೆ 206 ಅಂಕ ಪಡೆದ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ಬಿಡ್ತಾರೆ. ಎಜುಕೇಷನ್ ಸಿಸ್ಟಮ್ ಅಲ್ಲಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಈಗ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇರೋದು. ಜನರ ಅಭಿಪ್ರಾಯ ಸಲ್ಲಿಸೋದಕ್ಕೆ 15 ದಿನ ಕಾಲಾವಕಾಶ ಇದೆ. ಯಾರಾದರೂ ಈ ರೂಲ್ಸ್ ಚೆನ್ನಾಗಿದೆ ಅಂತಂದರೆ ಓಕೆ, ಇಲ್ಲ ಚೆನ್ನಾಗಿಲ್ಲ, ಇದರಿಂದ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ಕುಂಠಿತ ಆಗತ್ತೆ, ಹಿನ್ನಡೆ ಆಗತ್ತೆ, ಸಮಸ್ಯೆ ಆಗತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ಸ್ ಪ್ರಾಬ್ಲಮ್ ಆಗತ್ತೆ, ಈ ಥರದ್ದು ಏನಾದರೂ ಇದ್ದರೆ ಅದನ್ನು ಕೂಡ ಸಲ್ಲಿಸೋದಕ್ಕೆ 15 ದಿನ ಕಾಲಾವಕಾಶ ಇದೆ. ಆ 15 ದಿನದಲ್ಲಿ ಸಲ್ಲಿಕೆ ಮಾಡ್ಬೋದು. ಅದಾದ ನಂತರ ಕೂಲಂಕುಷವಾಗಿ ಚರ್ಚಿಸಿ ಯೋಚಿಸಿ ಆಮೇಲೆ ನಿರ್ಧಾರವನ್ನು ಪ್ರಕಟಿಸ್ತಾರೆ. ನೋಡಿ, SSLC ಪರೀಕ್ಷೆಗೆ ಮೇಜರ್ ಸರ್ಜರಿಯನ್ನು ಮಾಡ್ತಾ ಇರೋದು ಸರ್ಕಾರ. ಆ ಒಂದು ಚಿಂತನೆಯಲ್ಲಿ ಸರ್ಕಾರ ಇದೆ. ಮೊದಲೆಲ್ಲ 35 ಮಾರ್ಕ್ಸ್ ಬಂದ್ರೇ ಪಾಸ್ ಆಗ್ತಾಯಿದ್ರು ಎಲ್ಲ ಸಬ್ಜೆಕ್ಟ್ಗಳಲ್ಲಿ. ಈಗ ಹಾಗೇನಿಲ್ಲ, 33 ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕೆಲವರ ವಿರೋಧವೂ ಇದೆ, ಕೆಲವರು ಪರವಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಏನು ನಿರ್ಧಾರ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈ ಕಾಲಾವಕಾಶ ಕೊಟ್ಟಿದ್ದಾರೆ 15 ದಿನ. ಹಾಗಾಗಿ 15 ದಿನದಲ್ಲಿ ಯಾರಾದರೂ ಬೇಕು ಬೇಡ ಏನೇ ಇದ್ರೂ ಅದನ್ನು ಸಲ್ಲಿಕೆ ಮಾಡ್ಬೋದು. ಕೆಲವು ಮಕ್ಕಳುಗಳು 34 ಹೀಗೆಲ್ಲ ಬಂದರೂ ಫೇಲ್ ಆಗ್ತಾಯಿದ್ರು. 35 ಅಂಕ ತೆಗಿಲೇಬೇಕು ಅಂತ ಕೆಲವರು ಬರಿತಾ ಇದ್ರು. ಅದು ಕೂಡ ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾಯಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಸರ್ಕಾರದ ಈ ನಡೆ ಯಾವ ರೀತಿಯಾಗಿ ಸಾಧಕ ಬಾಧಕಗಳಿರುತ್ತೆ ಇದನ್ನು ಚರ್ಚೆ ಮಾಡೋದಾದರೆ? ನೀತಿ ಮುಖ್ಯವಾಗಿ ಇದು SSLC ಎಕ್ಸಾಮ್ಗೆ ಏನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ SSLC ಎಕ್ಸಾಮ್ ಬರೆಯೋರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರದಿಂದ ಈಗ ಆದೇಶ ಈಗ ಹೊರಬಂದಿರುವಂಥ ಪ್ರಕಾರ ಇಲ್ಲಿವರೆಗೆ ಆಲ್ ಅಗ್ರಿಗೇಟರ್ ಅಂಕ ಅಂದರೆ 35 ಇರಬೇಕಿತ್ತು. ಒಂದು ಸಬ್ಜೆಕ್ಟಿಗೆ 28, 29 ಇದ್ದರೆ ಉಳಿದ 5 ಅಥವಾ 6 ಮಾರ್ಕ್ಸನ್ನು ಆ್ಯಡಪ್ ಮಾಡಿ ಪಾಸನ್ನು ಮಾಡುವಂತಹ ಪ್ರಕ್ರಿಯೆಗಳಾಗ್ತಿತ್ತು. ಇದೀಗ ಆ ಒಂದು ಅಂಕದ ಸಂಖ್ಯೆಯನ್ನು ಕಡಿತ ಮಾಡಿದ್ದಾರೆ. 35 ಇದ್ದಂಥದ್ದನ್ನು 33ಕ್ಕೆ ಇಳಿಕೆ ಮಾಡಿರುವಂಥದ್ದು. ಹಾಗಾಗಿ ಇದು ಸಹಜವಾಗಿ ಮತ್ತಷ್ಟು ಈಸಿ ಆಗುತ್ತೆ. ಇನ್ನು SSLC ಎಕ್ಸಾಮ್ ಬರೆಯೋರು ಒಂದು ವೇಳೆ ಟಫ್ ಇದ್ದು ನಾನು ಪಾಸ್ ಆಗ್ತೀನೋ ಇಲ್ವೋ ಅನ್ನೋಂಥ ಡೌಟ್ ಇರುವಂತಹ ವಿದ್ಯಾರ್ಥಿಗಳಿಗಿದ್ದು ಸಾಕಷ್ಟು ಅನುಕೂಲ ಆಗುತ್ತೆ. ಒಟ್ಟಾರೆ ಏನಂತಂದರೆ ಸರಿಸುಮಾರು ಈಗ 625 ಅಂಕಕ್ಕೆ 206 ಅಂಕವನ್ನು ಪಡೆದುಕೊಂಡ್ರೆ SSLCಯಲ್ಲಿ ಪಾಸ್ ಅನ್ನುವಂಥ ಒಂದು ಆಗುತ್ತೆ, ಪಾಸ್ ಅನ್ನುವಂಥದ್ದು ಆಗುವಂಥ. ಯಾಕೆಂದರೆ ಅಷ್ಟು ರೀತಿಯಲ್ಲಿ ಈಗ ಏನು ರಾಜ್ಯ ಸರ್ಕಾರ SSLC ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ಹಿಂದೆ ಹಲವು ಅಂತಂದರೆ ಫೇಲ್ ಆಗ್ತಾ ಇರುವಂಥವ್ರ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇತ್ತು. ವರ್ಷವೂ ಕೂಡ ಜಸ್ಟ್ ಬಾರ್ಡರ್ಲಿದ್ದಂತಹ ವಿದ್ಯಾರ್ಥಿಗಳು ಅಂತಂದರೆ 1-2 ಅಂಕಗಳು ಬಿದ್ದರೆ ಪಾಸ್ ಆಗುವಂಥವ್ರು ಅಥವಾ 5ರಿಂದ 10 ಅಂಕಗಳು ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ರೆ ಪಾಸ್ ಆಗುವಂಥವ್ರು ವಿದ್ಯಾರ್ಥಿಗಳ ಸಂಖ್ಯೆನೇ ಸಾಕಷ್ಟು ಏರಿಕೆ ಆಗ್ತಾ ಇತ್ತು. ಹಾಗಾಗಿ ಅಂತಹ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಅಂತಂದರೆ 1 ವರ್ಷ ಅವರ ವಿದ್ಯಾರ್ಥಿ ಅಥವಾ ವಿದ್ಯಾಭ್ಯಾಸದ 1 ವರ್ಷದ ಅವಧಿ ಹಾಳಾಗದ ದೃಷ್ಟಿಯಲ್ಲಿ ಅದಕ್ಕೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಸರ್ಕಾರ ಈಗ ಅದರಲ್ಲೂ ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಈಗ 33 ಅಂಕಗಳನ್ನು
ಅಂಕಗಳಿಗೆ ಸೀಮಿತ ಮಾಡಿ ಅದನ್ನು 2 ಅಂಕಗಳನ್ನು ಕಡಿತ ಮಾಡಿ ಈಗ ಹೆಚ್ಚುವರಿ ಏನು ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರುವಂಥದ್ದು. ಇದು ಸಹಜವಾಗಿ ಈಗ ಪೇರೆಂಟ್ಸ್ಗಳಿಂದ ಯಾವ ರೀತಿ ಪ್ರಕ್ರಿಯೆಗಳು ಬರ್ತವೆ ಅನ್ನೋಂಥ ನೋಡಬೇಕು. ಆದರೆ ಇಲ್ಲಿ ಈ ಒಂದು ಆದೇಶದಲ್ಲಿ ಕೆಲವೊಂದು ಗೊಂದಲ ಕೂಡ ಇದೆ. ಗ್ರೇಸ್ ಅಂಕವನ್ನು ಯಾವ ರೀತಿಯಲ್ಲಿ ಕೊಡಬೇಕಂದ್ರೆ ಈಗ 6 ಅಂಕಗಳನ್ನು ಹಿಂದೆ 28 ಬಿದ್ದಂಥವರು ಉಳಿದ 5 ಸಬ್ಜೆಕ್ಟ್ಗಳಿಗೆ 35 ಮೇಲ್ಪಟ್ಟು ತೆಗೆದುಕೊಂಡು ಒಂದು ಸಬ್ಜೆಕ್ಟಿಗೆ 27, 28 ತೆಗೆದುಕೊಂಡಂಥವರಿಗೆ 5 ಅಥವಾ 6 ಗ್ರೇಸ್ ಮಾರ್ಕ್ಸನ್ನು ನೀಡಿ ಪಾಸ್ ಮಾಡಲಾಗ್ತಾಯಿತ್ತು. ಈಗ 33ಕ್ಕೆ ಇಳಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಸಬ್ಜೆಕ್ಟಿನ ಅಂಕವನ್ನು ಎಷ್ಟು ಪಡೆದ್ರೆ ಪಾಸ್ ಆಗ್ಬೋದು ಅನ್ನುವಂತಹ ಡೌಟ್ ಇದೆ. ಅದರ ಬಗ್ಗೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟವಾದಂತಹ ಕ್ಲಾರಿಟಿ ಬರಬೇಕಾಗಿದೆ. ಒಟ್ಟಾರೆ ಏನಂತಂದರೆ ಈ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ತೆಗೆದುಕೊಂಡಂತಹ ಸರ್ಕಾರದ ಆದೇಶ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಕುಟುಂಬದಲ್ಲೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.